ಎಲ್ಲಿಗೂ ನಮಸ್ಕಾರ. ನಾನು ಅಭಿಷೇಕ್ ಆ್ಯಂಡ್ ಹೀರೋನ ಈ ಒಂದು ಸ್ಟಾಲ್ಗೆ ಸ್ವಾಗತ. ಆ್ಯಂಡ್ ನಮ್ಮ ಜೊತೆ ಇದೆ ಹೊಸ ಹೀರೋನ ಝೂಮ್ 125 ಅನ್ನೋಂಥ ಒಂದು ಸ್ಕೂಟರ್. ಸೊ 110 ಅನ್ನೋಂಥ ಒಂದು ಸ್ಕೂಟರ್ ಆಲ್ರೆಡಿ ಇತ್ತು. ಝೂಮ್ 110 ಆಲ್ರೆಡಿ ಸ್ಕೂಟರ್ ಇತ್ತು ಹೀರೋದವ್ರು. ಈಗ ಅದನ್ನ 125 ಅನ್ನೋ ರೀತಿಯಲ್ಲಿ ಬಿಟ್ಟಿದ್ದಾರೆ. ಸೊ 110 ಕೂಡ ಇರುತ್ತೆ. ಇದು 125cc ಸೆಗ್ಮೆಂಟ್ಗೆ. ಸೊ ಈ ಒಂದು ಸ್ಕೂಟರ್ ಬಗ್ಗೆ ಮಾತಾಡಬೇಕಾದ್ರೆ ಇದೊಂದು ಮ್ಯಾಟ್ ಯೆಲ್ಲೋ ಕಲರ್ನಲ್ಲಿರುವಂಥ ಫಿನಿಶ್ ಆಗಿರೋಂಥ ಒಂದು ಸ್ಕೂಟರ್ ಅಂತ ಹೇಳ್ಬೋದು. ತುಂಬಾ ಅಗ್ರೆಸಿವ್ ಆಗಿರುವಂಥ ಒಂದು ಡಿಸೈನ್ ಎಲಿಮೆಂಟ್ನ ಇದು ಹೊಂದಿದೆ. ಸೊ 110 ನಾವು ಏನೇನು ನೋಡಿದ್ವೋ ಅದೇ ಡಿಸೈನ್ ಎಲಿಮೆಂಟ್ನ ನಾವು ಇಲ್ಲೂ ಕೂಡ ನೋಡ್ಬೋದು ಅಂತ ಹೇಳೋದು ಇದರ ಒಂದು ಮತ್ತೊಂದು ವಿಶೇಷ. ಸೊ ಕೌಲಲ್ಲಿ ನಮಗೆ ಏನೂ ಸಿಗಲ್ಲ, ಒಂದು ಬ್ಲ್ಯಾಕ್ ಪಿಯಾನೋ ಬ್ಲ್ಯಾಕ್ ಅನ್ನೋ ಫಿನಿಶ್ನ ಒಂದು ಕಲರಿಂಗ್ ಸಿಗುತ್ತೆ. ಅದು ಬಿಟ್ಟರೆ ನಮಗೆ ಹೀರೋನ ಲೋಗೋ ಸಿಗ್ತಾ ಇದೆ. ಸೊ ಅಲ್ಲಿ ನಮಗೆ ಇದರ ಒಂದು ಹೆಡ್ಲೈಟ್ ಸಿಗ್ತಾ ಇದೆ. ಆ್ಯಂಡ್ LED ಇಂಡಿಕೇಟರ್ಸ್ ಕೂಡ ನಮಗೆ ಈ ಒಂದು ಸ್ಕೂಟರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಇದರ ಒಂದು ಬೇರೆ ವಿಷಯಗಳನ್ನ ಬಗ್ಗೆ ಮಾತಾಡಿದ್ರೆ ಹೀರೋ ಲೋಗೋ ನಿಮಗೆ ಅಲ್ಲಿ ನೋಡ್ಬೋದು. ಅದು ಬಿಟ್ಟು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ನಿಮಗೆ ಇಲ್ಲಿ ಸಿಗುತ್ತೆ. ಅದ್ರ ಕೆಳಗಡೆ ನಿಮಗೆ ಝೂಮ್ ಅನ್ನೋಂಥ ಒಂದು ಲೇಬಲ್ ಸಿಗುತ್ತೆ. ಸೊ ಟೈರ್ ಬಗ್ಗೆ ಮಾತಾಡಬೇಕಾದ್ರೆ 12 ಇಂಚಿನ ಟೈರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಝೂಮ್ 125 ಅನ್ನೋಂಥ ಒಂದು ಲೇಬಲ್ ನಮಗೆ ಅಲೋಯ್ ವೀಲ್ಸಲ್ಲೂ ಕೂಡ ಸಿಗುತ್ತೆ. ಸೊ ಇದ್ರಲ್ಲಿ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ನಾವು ಫ್ರಂಟಲ್ಲಿ ನೋಡ್ಬೋದು. ಆ್ಯಂಡ್ ಅಲ್ಲೊಂದು ರಿಫ್ಲೆಕ್ಟರ್ಸ್ ಕೂಡ ಸಿಗುತ್ತೆ. ಅದೇ ರೀತಿ ನಾವು ಈ ಒಂದು ಸ್ಕೂಟರ್ನ ಸೈಡಿಗೆ ಬಂದಾಗ 125 ಅನ್ನೋಂಥ ಲೇಬಲ್ ಸಿಗುತ್ತೆ. ಅದು ಬಿಟ್ಟು ನಮಗೆ ಇದರ ಒಂದು TFT ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಾವೆಲ್ಲಿ ನೋಡ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಇದು ಕಲರ್ ಅಲ್ಲ. ಅದು ಬಿಟ್ಟು ನಮಗೆ ಅಲ್ಲಿ ಬೇಕಾದಂಥ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಅದು ಬಿಟ್ಟು ಹೀರೋ ಲೋಗೋ ಇದೆ. ಸ್ವಿಚ್ ಕ್ವಾಲಿಟಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನಮಗೆ. ಯಾಕೆಂದರೆ 110 ಕೂಡ ಇದರ ಸ್ವಿಚ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. i3s ಅನ್ನೋಂಥ ಟೆಕ್ನಾಲಜಿ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಫ್ರಂಟಲ್ಲಿ ಸ್ಪೇಸ್ ಇದೆ, ನಮಗೆ ತುಂಬ ವಿಷಯಗಳನ್ನೆಲ್ಲ ಸ್ಟೋರ್ ಮಾಡಿಡ್ಬೋದು ಅದರಲ್ಲಿ. ಆ್ಯಂಡ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ, ನಿಮ್ಮ ಫೋನ್ ಇದರಲ್ಲಿ ಚಾರ್ಜ್ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ಹುಕ್ ಸಿಗುತ್ತೆ. ಇನ್ನು ಅದೇ ರೀತಿ ನಾವು ಇದರ ರಿಯರ್ ನೋಡುವಾಗ ತುಂಬಾ ಅಗ್ರೆಸಿವ್ ಆಗಿರುವಂಥ ಒಂದು ಲುಕ್ಕನ್ನು ಕೊಡುತ್ತೆ. ಅಲ್ಲಿ ನಮಗೆ ಫ್ಯೂಯಲ್ ಲಿಡ್ ನಮಗೆ ಹಿಂದ್ಗಡೆ ಸಿಗುತ್ತೆ. ಸೊ ಹಾಗಾಗಿ ನೀವು ಎದ್ದು ಸೀಟ್ ಓಪನ್ ಮಾಡಿ ಫ್ಯೂಯಲ್ ಫಿಲ್ ಮಾಡಬೇಕು ಅಂತಿಲ್ಲ. ಸೊ ಇದಿಷ್ಟು ಪ್ರಮುಖವಾಗಿ ಈ ಒಂದು ಸ್ಕೂಟರಲ್ಲಿ ಕಂಡು ಬರೋದು. ನಮಗೆ ಡ್ಯೂಯಲ್ ಸಸ್ಪೆನ್ಷನ್ ಸೆಟಪ್ ಕೂಡ ನಮಗೆ ಹಿಂದ್ಗಡೆ ಸಿಗುತ್ತೆ. ಸೊ ಇನ್ನು ಈ ಒಂದು ಸ್ಕೂಟರ್ನ ಪ್ರೈಸ್ ಬಗ್ಗೆ ಮಾತಾಡಿದರೆ 88,000 ನಮಗೆ ಎಕ್ಸ್ ಶೋರೂಮಲ್ಲಿ ಈ ಒಂದು ಸ್ಕೂಟರ್ ಸಿಗುತ್ತೆ. ಆ್ಯಂಡ್ ಆಲ್ರೆಡಿ ಬಂದಾಗ 1,00,000 ಹತ್ತಿರ ಆಗುತ್ತೆ, 1,00,000 ಮೇಲಾದರೂ ಆಗುತ್ತೆ. ಆ್ಯಂಡ್ ಇದರಲ್ಲಿ ಮತ್ತೊಂದು ವಿಷಯ ಏನಂದರೆ ಇಂಜಿನ್ ಇದ್ರ ವಿಷಯಗಳ ಬಗ್ಗೆ ನೋಡೋದಾದರೆ 125cc ಸಿಂಗಲ್ ಸಿಲಿಂಡರ್ ಇಂಜಿನ್ ನಮಗೆ ಈ ಒಂದು ಸ್ಕೂಟರಲ್ಲಿ ಸಿಗ್ತಾ ಇದೆ. ಪವರ್ ಫಿಗರ್ಸ್ ಬಗ್ಗೆ ಮಾತಾಡಿದರೆ 9.8 BHP, ಅದೇ ರೀತಿ 10.4 Nm ಟಾರ್ಕ್ ನಮಗೆ ಈ ಒಂದು ಸ್ಕೂಟರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಇದರಲ್ಲಿ i3s ಟೆಕ್ನಾಲಜಿ ಇರೋದ್ರಿಂದ ಫ್ಯೂಯಲ್ ಎಫಿಷಿಯನ್ಸಿ ಕೂಡ ಇನ್ನೂ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಸ್ಪೆಷಲಿ ನನಗೆ ಈ ಒಂದು ಕಲರ್ ತುಂಬಾ ಇಷ್ಟ ಆಯಿತು, ಮ್ಯಾಟ್ ಯೆಲ್ಲೋ ಕಲರ್. ಆ್ಯಂಡ್ ಇದರಲ್ಲಿ ಇನ್ನೂ ಹಲವಾರು ಕಲರ್ಗಳಿದೆ. ನಿಮಗೆಲ್ಲ ಗೊತ್ತೇ ಇದೆ 110 ಬಿಟ್ಟಾಗಲೂ ಕೂಡ, ಝೂಮ್ 110 ಬಿಟ್ಟಾಗಲೂ ಕೂಡ ಹಲವಾರು ಸ್ಕೂಟರ್ಗಳನ್ನು ನಾವು ರೋಡಲ್ಲಿ ನೋಡಿದ್ವಿ. ಸೊ ಈಗ ಇದನ್ನು ಬಿಟ್ಟಿದ್ದಾರೆ, 125cc ಸೆಗ್ಮೆಂಟಲ್ಲಿ ಬಿಟ್ಟಿದ್ದಾರೆ. ಅದಕ್ಕಿಂತ ಸ್ವಲ್ಪ ಪವರ್ಫುಲ್ ಆಗಿರುವಂಥ ಒಂದು ಸ್ಕೂಟರ್ ಅಂತ ಹೇಳ್ಬೋದು. ನಿಮಗೆ ಇಂಜಿನ್ ಡಿಸ್ಪ್ಲೇಸ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಪವರ್ ಫಿಗರ್ಸಲ್ಲಿ ಆಗಿರ್ಬೋದು. ಸೊ ಟೋಟಲಿ ಹೇಳಬೇಕಂದ್ರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸ್ಕೂಟರ್ ಬೇಕು ಅಂತ ಇದ್ದರೆ ಖಂಡಿತ ಈ ಒಂದು ಸ್ಕೂಟರ್ನ ಕೂಡ ಅವರು ಕನ್ಸಿಡರ್ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಿಮಗೆ ಹೊಸ ಹೀರೋ ಝೂಮ್ 125 ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ.